ಹೆಸರು ಶೋಭಾ ಬೇಸ್ ಅಂತ, ಹುಡಿಗಾಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ನಾವು ಸರ್ಕಾರದ ಆದೇಶದಂತೆ 18/1/2024 ಹುಡಿಗಾಲ ಗ್ರಾಮ ಪಂಚಾಯತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಸಿನ ಮನೆಯನ್ನ ಸ್ಥಾಪನೆ ಮಾಡಿದ ನಂತರ ಇದ್ರ ಬಗ್ಗೆ ಗ್ರಾಮಸ್ಥರಿಗೆ ಅರಿವು ಕೊಟ್ಟಾಗ ಅವರು 9 ಜನ ಮಕ್ಕಳನ್ನ ಇಲ್ಲಿ ದಾಖಲೆ ಮಾಡಿದ್ರು. ಯಾರೆಲ್ಲ ಇಲ್ಲಿ ದಾಖಲಾಗ್ತಾರೆ ಅಂದ್ರೆ ಕೂಲಿ ಕಾರ್ಮಿಕರು, ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಏನೆಲ್ಲ ಜಾಬ್ ಕಾರ್ಡ್ ಬರ್ತಿರ್ತಾರೆ ಅವರು ನಿರಾತಂಕವಾಗಿ ಕೂಲಿ ಕೆಲಸಕ್ಕೆ ಹೋಗಿ ತಮ್ಮ ಮಕ್ಕಳನ್ನ ಇಲ್ಲಿ ಕೇಂದ್ರಕ್ಕೆ ಬಿಟ್ಟು ಹೋಗ್ತಾರೆ. ಆ ರೀತಿಯಾಗಿ ನಮ್ಗೆ ಪ್ರಾರಂಭದಲ್ಲಿ 9 ಮಕ್ಕಳು ಇಲ್ಲಿ ದಾಖಲಾದ್ರು. ಇವ್ರನ್ನ ಯಾರೆಲ್ಲ ನೋಡ್ಕೋತಾರೆ ಅಂದ್ರೆ ತರಬೇತಿ ಪಡೆದ ಆರೈಕೆದಾರರು ಇವ್ರನ್ನ ಗಮನಿಸ್ಕೋತಾರೆ. ಅಂಗನವಾಡಿಯಲ್ಲಿ ಹೇಗೆ ಮೇಲ್ವಿಚಾರಕರು ಮಾಡ್ತಾರೋ ಅದೇ ರೀತಿ ಇಲ್ಲಿ ಆರೈಕೆದಾರರು ಅವ್ರ ಮಕ್ಕಳು ಪ್ರಾರಂಭ ಬಂದ ನಂತರ ಇಲ್ಲಿ ಪೌಷ್ಟಿಕಾಹಾರ ಕೊಡೋದ್ರ ನಂತರ ಅವ್ರಿಗೆ ಕಲಿಕೆಯನ್ನು ಮಾಡ್ತಾರೆ, ಆಟೋಟಗಳನ್ನು ಆಡಿಸ್ತಾರೆ. ಮತ್ತೆ ಇದಕ್ಕೆ ನಮ್ಗೆ ಗ್ರಾಮಸ್ಥರು ಮತ್ತೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ನಂಗೆ ಸಹಕಾರ ಕೊಟ್ಟು ಹೆಚ್ಚಿನ ಮಕ್ಕಳನ್ನ ಇಲ್ಲಿ ದಾಖಲಾಗಬೇಕು ಅಂತ ಕೇಳ್ಬೋದು. ನನ್ನ ಮಗಳ ಹೆಸರು ಪರಿಣಿಕಾ. ಹುಡಿಗಾಲ ಗ್ರಾಮ ಪಂಚಾಯತಿ ಕೂಸಿನ ಮನೆ, ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ. ನಮ್ಮ ಮಗಳು ಇಲ್ಲಿಗೆ 1.5 ವರ್ಷದಿಂದ ಬರ್ತಾವಳೆ. ಇಲ್ಲಿಗೆ ಬಂದ್ಮೇಲೆ ತೂಕ ಚೆನ್ನಾಗೈತೆ, ಆಕ್ಟಿವ್ ಆಗಿದ್ದಾಳೆ, ಪೌಷ್ಟಿಕ ಆಹಾರ ಎಲ್ಲ ಕೊಡ್ತಾರೆ. ಮನೆಯಲ್ಲಿ ಇದ್ದಾಗ ತೂಕ ಕಮ್ಮಿ ಇದ್ಲು. ನಾವು ಇಲ್ಲಿ ಬರೋಕ್ಕೆ ಅನುಕೂಲ ಚೆನ್ನಾಗೈತೆ, ನಮಗೂ ಒಂದು ಸ್ವಲ್ಪ ಅನುಕೂಲ ಇದೆ.